ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಹೇರ್ ಚೆನ್ನಾಗಿ ಬೆಳೆಯೋಗೋಸ್ಕರ ಇನ್ನೊಂದು ಮನೆಮದ್ದನ್ನು ತಿಳಿಸ್ತೀನಿ. ಇದನ್ನು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ನೀವು ಅಪ್ಲೈ ಮಾಡ್ಕೋಬೇಕು. ತಲೆ ಸ್ನಾನ ಯಾವಾಗ ಮಾಡ್ತೀರಾ ಅದಕ್ಕಿಂತ ಮುಂಚೆ 1 ಅವರ್ ಮುಂಚೆ ಹಚ್ಕೊಂಡು ತಲೆ ತೊಳ್ಕೊಬೇಕಾಗ್ತದೆ. ಇದನ್ನು ನೀವು ವಾರದಲ್ಲಿ 2 ರಿಂದ 3 ಸರಿ ಮಾಡ್ಬೋದು. ಆಮೇಲೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ. ಈಗ ಏನಂದರೆ ಹೇರ್ಗೆ ನಾನು ಪ್ಯಾಕನ್ನು ನಾನು ತಿಳಿಸ್ಕೊಡ್ತೀನಿ. ಏನಂದರೆ, ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ಅಲೋವೆರಾ ಎಲೆ ಇರುತ್ತಲ್ವ, ಆ ಎಲೆನ ತೆಗೆದುಕೊಂಡು ಅದು ಫಸ್ಟು ಸ್ವಚ್ಛವಾಗಿ ತೊಳೆದಾದ್ಮೇಲೆ ಸೈಡ್ದು ಇರುತ್ತಲ್ಲ, ಮುಳ್ಳು ಇರುತ್ತೆ, ಅದನ್ನು ಕಟ್ ಮಾಡಿ ಆಮೇಲೆ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆ ಇದು ಕರಿಬೇವು ಎಲೆ ಬರುತ್ತಲ್ಲ, ಅದು ಒಂದು ಹಿಡಿಯಷ್ಟು ಅದನ್ನು ಹಾಕ್ಕೊಂಡಾದಮೇಲೆ ನೀವು ರೈಸ್ ವಾಟರ್ ಬರುತ್ತಲ್ಲ, ನೀವು ಅಕ್ಕಿ ತೊಳಿತಿರ್ತಿರಲ್ಲ, ಅಕ್ಕಿ ತೊಳೆದಿರೋ ನೀರನ್ನು ಅದಕ್ಕೂ ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಆ ಪೇಸ್ಟಿಗೆ ನೀವು ಕೊಕೊನಟ್ ಆಯಿಲನ್ನು ಒಂದು 2 ರಿಂದ 3 ಸ್ಪೂನನ್ನು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕಾಟನ್ನಿಂದ ನೀಟಾಗಿ ರೂಟ್ಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟಾದಮೇಲೆ ನೀವು ಸೀಗೆಕಾಯಿ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಯಾವುದರಿಂದಾದ್ರೂ ನೀವು ತಲೆ ತೊಳ್ಕೊಳ್ಳಿ. ಇದನ್ನು ವಾರದಲ್ಲಿ 2 ರಿಂದ 3 ಸರಿ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಸಂಪೂರ್ಣವಾಗಿ ಉದುರೋದು ಕಡಿಮೆ ಆಗ್ತದೆ ಮತ್ತು ಹೇರ್ ಶೈನಿಂಗೂ ಆಗ್ತದೆ. ನಿಮ್ಮ ಕೂದಲು ತುಂಬ ಹೊಳೆಯುತ್ತದೆ. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ಈ ವಿಡಿಯೋದಿಂದ ಮುಗಿಸ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.